ವಿಶ್ವನಾಥ್ ಸರ್ ಹೇಳಿದ್ರು. ನಿಜವಾಗ್ಲೂ ಒಂದು ತಾಯಿ ನಾಡಿಗೆ ಒಂದು ವಾಪಸ್ ಬಂದಂಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಯಾವ್ದೋ ಒಂದು ನೌಕರಿ ಮಾಡಿ ನೋಡ್ರಿ, ಒಂದು ಪೊಲೀಸ್ ಆಗ್ಲಿ, ಮನೆ ತಾನೇ ನಮ್ಮ ಹನುಮಂತಪ್ಪ ರೊಟ್ಟಿ ಹೊಡ್ಸೋರ್ ಬಂದ್ರೆ ಅವರು ಸಹ ಒಂದು ಪುನರ್ಜನ್ಮ. ನಿಜವಾಗ್ಲೂ ಯಾವ್ದೋ ಒಂದು ನೌಕರಿ ಹೋಗ್ಲಿ ನೋಡ್ರಿ, ಹೊಚ್ಚಿಗೆ ದಾಟಿ ಹೊರಗೆ ಹೋಗಿರ್ತಾರ, ಯಾವಾಗ ಒಳಗೆ ಬರ್ತಾರ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸಮಸ್ತ ನಮ್ಮ ಗುರು ಹಿರಿಯರು ಮತ್ತು ನಮ್ಮ ಊರ ದೇವಾನ ದೇವತೆಗಳ ಆಶೀರ್ವಾದದಿಂದ ಪುನಃ 33 ವರ್ಷ ಕೆಲಸ ಮಾಡಿ ತಮ್ಮ ಒಂದು ದಿಟ್ಟ ನೇರ ನಿರಂತರ ಒಂದು ಪೊಲೀಸ್ ಇಲಾಖೆ AS ಆಗಿ ಕೆಲಸ ಮಾಡಿ ಮರಳಿ ನಮ್ಮ ಊರಿಗೆ ಬಂದು ವಯೋವೃತ್ತಿ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂದ್ರೆ ಚಿರಋಣಿ ಅಂತ ಹೇಳ್ಕೊಳ್ತೀವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇವತ್ತು ಆ ಒಂದು ಸ್ಥಾನ ಅಂದ್ರೆ ಆ ಒಂದು ಸ್ಥಳದಲ್ಲಿ ಇವತ್ತು ನನಗೆ ಯಾರೋ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಮತ್ತೊಮ್ಮೆ ಮಗಳೊಮ್ಮೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಹೃದಯಪೂರ್ವಕ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ನಿಜವಾಗ್ಲೂ ಸರ್ ಒಂದು ಮಾದರಿ ನಮ್ಮೂರಿಗೆ. ಒಂದು ಬಡತನ ನನಗೆ ಅವ್ರ ಅಷ್ಟು ಪರಿಚಯ ಇಲ್ಲ, ಆದ್ರೆ ನಮ್ಮೂರಂತ ಅಕ್ಕಾರ ಭಾಳ ಪರಿಚಯ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದ್ರೆ ನಮ್ಮ ಸಹೋದರಿ ತರ ನಮ್ಮ ಮನೆಗೆ ಅಂಗಡಿಗೆ ಬರ್ತಿರ್ತಾರ, ಪರಿಚಯ ಹೇಳ್ತಿರ್ತಾರ. ಅಂದ್ರೆ ಒಂದು ಹೃದಯ ಆಳದಲ್ಲಿ ಇವತ್ತು ನಿಜ ಒಂದು ಸಮುದ್ರದಷ್ಟು ಒಂದು ನೋವು ಐತೆ ಅವ್ರು ನಿಜವಾಗಿ ಹೇಳ್ಬೇಕಂದ್ರೆ. ಒಂದು ತವರಿನ ಒಂದು ಆ ಕೊರತೆ ಯಾರು ತುಂಬಿಕ್ ಸಾಧ್ಯ ಇಲ್ಲ. ಆದ್ರೆ ಇವತ್ತು ನಿಮ್ ಜೊತೆ ಉಳಿದಿದ್ದ ಅಣ್ಣ ತಮ್ಮಂದಿರಿದಾರ, ನಾವು ಇದ್ದೀವಿ, ನಿಮ್ಮೊಟ್ಟಿಗೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಡತನ ಪರಿಸ್ಥಿತಿ ಒಳಗ ಇಷ್ಟೆಲ್ಲ ಒಂದು ಸಾಧನೆ ಗಳಿಸಿದ್ರೆ ಇವತ್ತು ಆ ತಂದೆ ತಾಯಿಯಷ್ಟು ಸೀಮಿತ ಇರೋದಿಲ್ಲ. ಒಂದು ಊರಿನ ಸಮಸ್ತ ಗ್ರಾಮದವರು ಅಥವಾ ಅಕ್ಕಪಕ್ಕದ ಊರಿನವರು, ಶಾಲೆ ಗುರುಗಳು ಪ್ರತಿಯೊಬ್ಬರು ಅದಕ್ಕೆ ಒಂದು ಸಾರಥಿಯಾಗಿ ಕೆಲಸ ಮಾಡಿರ್ತಾರಂದ್ರೆ ಇವತ್ತು ಹೆಮ್ಮೆ, ನಿಜವಾಗ್ಲೂ ಹೆಮ್ಮೆ ಆಗತ್ತೀನಿ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಂಘದವರಾಗಿರ್ಬೋದು, ನಮ್ಮ ಅಂಬೇಡ್ಕರ್ ಬಳಗಾಗಿರ್ಬೋದು, ಪ್ರತಿಯೊಬ್ಬರು ಚಿಕ್ಕನರ್ತಿ ಗ್ರಾಮದವರಾಗಿರ್ಬೋದು, ಇದೇ ರೀತಿ ಮುಂದೆ ಉತ್ತುಂಗದ ಒಂದು ಅಂದ್ರೆ ಉನ್ನತ ಶಾಲೆಯನ್ನು ಕಲಿತು ನಮ್ಮೂರ ಹೆಸರು ಗಳಿಸ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಶರೀಫ್ ಅಂದ್ರಪ್ಪ ನರ್ತಿ ಅಂತ ಹೇಳಿ ನೋಡಿ, ಅವ್ರ ಅಡ್ರೆಸ್ ಸಹ ನರ್ತಿನ ಅಂತ ಇಟ್ಕೊಂಡ್ರ. ಯಾಕಂದ್ರೆ ತಾಯಿ ಹೃದಯ ಅನ್ನೋದು. ಯಾಕಂದ್ರೆ ನನಗೆ ಅನಿಸ್ತು ನರ್ತಿ ಅಂದ್ರೆ ಯಾರು ಇರ್ಬೋದು ಅಂತ ಹೇಳಿ. ನಿಜವಾಗ್ಲೂ ನಾನು ಹೇಳಿಕ್ ಇಷ್ಟಪಡ್ತೀನಿ. ಕೃಷ್ಣ ದೇವರಾಯನ ಅಂದ್ರೆ ಒಂದು 800 ವರ್ಷಗಳ ಹಿಂದೆ ಕೃಷ್ಣ ದೇವರಾಯ ಬಂದು ಆಳಿದಂತ ಸ್ಥಾನ ಇದೆ. ಆ ಸಂದರ್ಭದಲ್ಲಿ ನೋಡ್ರಿ, ಯರಗುಪ್ಪಿ ವೀರನಾರಾಯಣ ಗುಡಿ ಐತಲ್ರಿ, ಇಲ್ಲಿ ಗೂಗಿ ಹತ್ರ ದೇವಸ್ಥಾನ ಇತ್ತಂತ. ಆ ಸಂದರ್ಭದಲ್ಲಿ ಚಿಕ್ಕ ನರ್ತಕಿ, ಹಿರಿಯ ನರ್ತಕಿ ಅಂತ ಇಬ್ರು ನರ್ತಕಿಯರು ಡ್ಯಾನ್ಸ್ ಮಾಡೋರು. ಅವರು ನರ್ತನೆ ಮಾಡ್ತಿದ್ರಂತ ಎಲ್ಲಿ, ಗೂಗಿ ಹಳದಲ್ಲಿ. ನಂತರ ಕಾಲಕ್ರಮೇಣ ಗೂಗಿ ಹಳ ತುಂಬಿ ಹರಿದಾಡೋ ಹೋದ್ನಾಗ ಆ ದೇವಸ್ಥಾನ ಒಡೆದು ಹೋಗೋ ಸಂದರ್ಭದಲ್ಲಿ ಯರಗುಪ್ಪಿ ಹಿರಿಯರು ಅಲ್ಲಿ ಸ್ಥಾಪನೆ ಮಾಡಿದ್ರು. ಆದ್ರ ಚಿಕ್ಕ ನರ್ತಕಿ ಅನ್ನೋ ಊರು ನಮ್ಮ ಚಿಕ್ಕ ನರ್ತಕಿ ಏನ್ ಮಾಡಿ ನೋಡ್ರಿ, ಚಂಬದ ಹೊಂಡ, ಈಗ ಕೆರೆ ಹೆಸರು ಗೊತ್ತಿಲ್ರಿ ಯಾರಿಗಾದ್ರು? ಆ ಕೆರೆ ನಮ್ಮೂರ ಕೆರೆ ಇದ್ರ ಚಂಬದ ಹೊಂಡ ಅಂತ ಹೇಳ್ತಾರ. ಅದಕ್ಕೆ ಆ ಹೆಸರು ನಮಗೂ ಸಹ ಗೊತ್ತಿರಲಿಲ್ಲ. ನಮ್ಮ ಕೆಳಗಡೆ ಪದ್ಮೇಶ್ ಅವ್ರು ಹೇಳಿದ್ರು, ಮೇಡಮ್ ಅದಕ್ಕೆ ಚಂಬದ ಹೊಂಡ ಅಂತ ಹೇಳ್ತಾರ. ಆಮೇಲೆ ಹಾಳಮನಿ ಹೊಲ ಅಂತ ಹೇಳ್ತಾರ. ನಮ್ಮೂರು ಅಲ್ಲಿತ್ತಂತ. ಅವಾಗ ಚಿಕ್ಕ ನರ್ತಕಿ ಇಲ್ಲಿ ಏನ್ ಮಾಡ ಚಂಬದ ಹೊಂಡ ಅಂತಂದ್ರೆ ಕುಡಿಲಿಕ್ಕೆ ಒಂದು ಕೆರೆ ಕಟ್ಸ್ಯಾಳ. ನಿಜವಾಗ್ಲೂ ಇವತ್ತು ಒಂದು ಅಮ್ಮ ಅಂದ್ರೆ ಚಿಕ್ಕನರ್ತಿ, ಹೆಸರು ಚಿಕ್ಕನರ್ತಿ, ಆ ನೃತ್ಯಕ್ಕೆ ಸತ್ತ ಮೇಲೆ ಒಂದು ಗೋರಿ ಮಾಡಿ ಒಂದು ಕಂಬ ಇಟ್ಟಿದ್ದಾರೆ. ಅದು ಯಾರಿಗೆ ಗೊತ್ತಿದೆ ಗೊತ್ತಿಲ್ಲ. ಅದು ನನ್ನ ಮುಂದಿನ ಮನೆ ಎಲ್ಲ ಮಾಡಿ ಕಟ್ಟಿನಿಲ್ಲಮ್ಮ ಹೇಳ್ತಿದ್ರೆ ಇವತ್ತು ಯಾಕ ಹೇಳ್ಬೇಕನ್ಸ್ತದೆ. ಯಾಕಂದ್ರೆ ಇವತ್ತಿನ ದಿನ ಈ ಚಿಕ್ಕ ನರ್ತಕಿ ಅನ್ನೋ ಊರು ಯಾಕೆ ಪ್ರಸಿದ್ಧಿಯಾಗಿತ್ತು ಅಂದ್ರೆ ಅವರ ಆಶೀರ್ವಾದ ಇಲ್ಲದೆ ಸಾಧ್ಯವಿಲ್ಲ. ಅದು ಚಿಕ್ಕ ನರ್ತಕಿ ಅನ್ನೋ ಊರು. ಅದಕ್ಕೆ ನರ್ತಿ ಅಂತ ಇಟ್ಟಿರಲ್ಲ, ಆ ಚಿಕ್ಕ ನರ್ತಕಿ ನೃತ್ಯ ಒಂದು ಸೇವಕಿಗೆ ಇವತ್ತು ಸ್ವಾರ್ಥಕ ಆಯ್ತಂತ ಹೇಳ್ತೀನಿ. ನಿಜವಾಗಿ ಏನ್ ಹೇಳ್ಬೇಕು ಗೊತ್ತಿಲ್ಲ ನಿಜವಾಗಿ ಹೇಳ್ಬೇಕಂದ್ರೆ. ಆದ್ರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅಪ್ಪಣ್ಣವ್ರು ಹೇಳಿದ್ರು ಬರ್ರಿ ಅಂತ ಲೇಟ್ ಆಗಿ. ನಮಗೂ ಸ್ವಲ್ಪ ಪೂರ್ವ ಸಿದ್ಧತೆ ಒಳಗೆ ಹೇಳಿದ್ರೆ ನಾವು ಒಂದು ಏನೋ ಒಂದು ವಿಚಾರ ಇಟ್ಟಿದ್ವಿ, ಪರವಾಗಿಲ್ಲ. ಅದನ್ನ ನೆನಪು ಮಾಡಿ ಹೇಳಿದ್ರೆ ಅದು ಒಂದು ಖುಷಿ. ಶಿವಪ್ಪಣ್ಣವ್ರು ಹೇಳಿದ್ರು ಕರ್ರು ಬರ್ರಿ ಅಂತ ಹೇಳಿ. ಆದ್ರೆ ಇಂಥ ಒಂದು ಸೇವೆ, ಒಂದು ಭಾರತ ಮಾತೆ ಸೇವೆ ಸಲ್ಲಿಸಿದ್ರಲ್ಲ, ಅಂತ ಕಾರ್ಯಕ್ರಮದೊಳಗೆ ನಮ್ಮ ಸಂಘವನ್ನ ಬರಮಾಡಿಕೊಂಡಿರಲ್ಲ, ಹೃದಯ ಪೂರ್ವಕ ನನ್ನ ಇಲ್ಲಿ ನಡೆದಿರಲ್ಲ ಪ್ರತಿ ನನ್ನ ಬಳಗಕ್ಕ ಹೃದಯ ಪೂರ್ವಕ ಅಭಿನಂದನೆಗಳು. ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ಅಂಬೇಡ್ಕರ್ ಸಂಘ ಹೀಗೆ ಇರಲಿ, ನಾವು ನಿಮ್ಮ ಸಾಥ್ ಇರ್ತೇವೆ. ನಿಜವಾಗ್ಲೂ ಇಲ್ಲಿ ನೋಡಿ, ನಾವು ಬಡವರು ಅಂತಿರಬಾರ್ದು. ಯಾವಾಗ ಬಡವರು ಆಗ್ತೀವಿ? ಹೃದಯ ಶ್ರೀಮಂತಿಕೆ ಉಳ್ಳವರು ಶ್ರೀಮಂತರ. ಹೌದೇ? ಬಡವರು ಅಂದ್ರೆ ನಮಗೆ ವಿದ್ಯಾ ಬುದ್ಧಿ ಇರಲ್ಲ, ಅವರು ಬಡವರಾಗಿ
ಪರವಾಗಿ ಹೃದಯ ಪೂರ್ವಕ ಒಂದು ಸ್ಥಳಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.